ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನು ಹೇಳ್ತೀಯಾ ಹೇಳು. ಯೂಟ್ಯೂಬ್ ಚಾನಲ್ ಇವತ್ತು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಗೊತ್ತಾ? ನಾನು ಅಪ್ಪ ಈಗ ಟ್ರೆಂಡಿಂಗ್ ಅಲ್ಲಿರೋ ತೋಬಾ ತೋಬಾ ಸಾಂಗ್ ಇದೆಯಲ್ಲ, ಹಲೋ ನಿನ್ಗೂ ನನ್ನ ತರನೇ ಚಿಂಪಲ್ ಬರುತ್ತೆ ಕಣೋ. ಡಿಂಪಲ್ ಕೇಳಿದ್ದೀನಿ, ಯಾವ ಚಿಂಪಲ್? ಅವಳಿಗೂ ಬರುತ್ತೆ ಚಿಂಪಲ್ ಕೇಳಿದ್ದೀರಾ? ಚಿಂಪಲ್ ಚಿನ್ನಲ್ಲಿ ಬರುವಂತ ಪಲ್ಲು. ಸೊ ನಾವಿವತ್ತು ದ ಮೋಸ್ಟ್ ಟ್ರೆಂಡಿಂಗ್ ಹುಕ್ ಸ್ಟೆಪ್ ತೋಬಾ ತೋಬಾ ಡಾನ್ಸ್ ಹುಕ್ ಸ್ಟೆಪ್ ಕಲಿಯೋದು. ನನಗೆ ಚಾಲೆಂಜ್ ಹಾಕಿದ್ದಾಳೆ, ಲೈಕ್ ನನ್ನ ಕೈಲಿ ಅದನ್ನ ಮಾಡೋಕ್ಕಾಗಲ್ಲ. ಅಂದ್ರೆ ನನಗೆ ಬರುತ್ತೆ ಅಂತಲ್ಲ, ಅದೇ ಇವಳಿಗೆ ಬರ್ತೇನೆ ನನಗೆ ಬಟ್ ನಾನು ಹೆಂಗಾದ್ರೂ ಮಾಡಿ ಕಲ್ತ್ಬಿಟ್ಟು ಮಾಡ್ತೀನಿ ಅಂತ ಚಾಲೆಂಜ್ ಹಾಕಿದ್ದೀನಿ. ನಾನು ತುಂಬಾ ಟ್ರೈ ಮಾಡಿದ್ದೀನಿ ಪುಟ. ಅಂದ್ರೆ ಐ ಪುಟ್ ಮೈ ಮೈಂಡ್ ಇನ್ ಟು ಇಟ್, ಬಟ್ ನನಗೆ ಬಾಡಿ ಕೇಳ್ತಾ ಇಲ್ಲ. ಮನ್ಸಲ್ಲಿ ಇಷ್ಟೇನಾ ಮಾಡ್ಬೋದು ಅಂತ ಅನಿಸ್ತಾ ಇದೆ. ಬೀಳ್ಸೆ ಬಿಟ್ಟಿಯ ಮೈಕು ಹೋಯ್ತು ನೋಡಿ, ಇಲ್ಲಿ ಕಟ್ಟಾಯ್ತು ಮೈಕ್ ಹೋಯ್ತು. ಅಯ್ಯೋ ಎಷ್ಟು ಓವರ್ ಆಕ್ಟಿಂಗ್ ಮಾಡ್ತಾ ಇದ್ದಾರೆ ನೋಡ್ಬಿಟ್ಟ. ಹಾಯ್ ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ರಘು ಬಾಲಿವುಡ್ ಸಾಂಗ್ಗೆ ಹುಕ್ ಸ್ಟೆಪ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಸೊ ಅದಕ್ಕೂ ಮುಂಚೆ ಸ್ಕಿನ್ ಕನ್ಸರ್ನ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಮಳೆಗಾಲ ಆಗಿದ್ರು ಸಿಕ್ಕಾಪಟ್ಟೆ ಹ್ಯೂಮಿಡಿಟಿ ಹೀಟ್ ಇದೆ ಅಲ್ವಾ? ಇದರಿಂದ ಆಕ್ನಿ ಮತ್ತೆ ಆಕ್ನಿ ಮಾರ್ಕ್ಸ್ ನ ಅವಾಯ್ಡ್ ಮಾಡೋದಕ್ಕೆ ಸಾಧ್ಯನೇ ಆಗ್ತಿಲ್ಲ. ಆದ್ರೆ ಇದೆರಡಕ್ಕೂ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ. ಡರ್ಮಾಕೋರ ಸ್ಯಾಲಿಸಿನಮೈಡ್ ರೇಂಜ್. ಇದು ಆಕ್ನಿ ಮತ್ತೆ ಆಕ್ನಿ ಮಾರ್ಕ್ಸ್ ನ ಟ್ರೀಟ್ ಮಾಡೋದಕ್ಕೆ ಪರ್ಫೆಕ್ಟ್ ಸೊಲ್ಯೂಷನ್ ಅಂತಾನೆ ಹೇಳ್ಬೋದು. ಇವತ್ತು ನಾನು ಅವರ ಸ್ಯಾಲಿಸಿನಮೈಡ್ ಆಂಟಿ ಆಕ್ನಿ ಫೇಸ್ ವಾಶ್, ಸ್ಯಾಲಿಸಿನಮೈಡ್ ಆಂಟಿ ಆಕ್ನಿ ಸೆರಮ್, ಅದ್ರ ಜೊತೆಗೆ 1% ಹ್ಯಾಲುರೋನಿಕ್ ಸನ್ಸ್ಕ್ರೀನ್ ಆಕ್ವಾಜೆಲ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಫೇಸ್ ವಾಶ್ ಅಲ್ಲಿ ಪವರ್ ಆಫ್ 2 ಆಕ್ಟಿವ್ಸ್ ಇರುತ್ತೆ. 2% ಸ್ಯಾಲಿಸಿಲಿಕ್ ಆಸಿಡ್ ಹಾಗೆ 2% ನೈಸಿನಮೈಡ್. ಇದು ನಿಮ್ಮ ಸ್ಕಿನ್ ನಲ್ಲಿರುವಂತ ಎಕ್ಸೆಸಿವ್ ಆಯಿಲ್ ನ ರಿಮೂವ್ ಮಾಡಿ ಬ್ರೇಕ್ಔಟ್ಸ್ ನ ಕಂಟ್ರೋಲ್ ಮಾಡುತ್ತೆ. ಅದ್ರ ಜೊತೆಗೆ ಕ್ಲಾಗ್ ಆಗಿರೋ ಪೋರ್ಸ್ ನ ಕೂಡ ಕ್ಲಿಯರ್ ಮಾಡಿ ನಿಮ್ಮ ಆಕ್ನಿ ಮಾರ್ಕ್ಸ್ ನ ಫೇಡ್ ಮಾಡುತ್ತೆ. ಇನ್ನು ಸ್ಯಾಲಿಸಿನಮೈಡ್ ಆಂಟಿ ಆಕ್ನಿ ಸೆರಮ್, ಇದು ಕೂಡ ಪವರ್ ಆಫ್ 2 ಆಕ್ಟಿವ್ಸ್ ಜೊತೆಗೆ ಬರುತ್ತೆ. 2% ಸ್ಯಾಲಿಸಿಲಿಕ್ ಆಸಿಡ್, 5% ನೈಸಿನಮೈಡ್. ಇದು ಆಕ್ನಿನ ಕಡಿಮೆ ಮಾಡೋದಲ್ಲದೆ ಸೈಮಲ್ಟೇನಿಯಸ್ಲಿ ಆಕ್ನಿ ಮಾರ್ಕ್ಸ್ ಅನ್ನ ಕೂಡ ಕಡಿಮೆ ಮಾಡ್ತಾ ಹೋಗುತ್ತೆ. ಅದ್ರ ಪರಿಣಾಮವಾಗಿ ನಿಮ್ಗೆ ಕ್ಲಿಯರ್ ಸ್ಕಿನ್ ಕೂಡ ಸಿಗುತ್ತೆ. ಈ ಸೆರಮ್ ಹಾಕೊಂಡಾದ್ಮೇಲೆ ನೀವು ಪ್ರತಿನಿತ್ಯ ಯೂಸ್ ಮಾಡುವಂತ ಮಾಯಿಶ್ಚರೈಸರ್ ನ ಯೂಸ್ ಮಾಡಿದ ಮೇಲೆ ಈ ಸನ್ಸ್ಕ್ರೀನ್ ನ ಬಳಸಬೇಕಾಗುತ್ತೆ. ಮಳೆಗಾಲ ಆಗಿದ್ರು ಸನ್ಸ್ಕ್ರೀನ್ ನ ಬಳಸೋದು ತುಂಬಾ ಮುಖ್ಯ. ದ ಡರ್ಮಾಕೋರ 1% ಹೈಲರೋನಿಕ್ ಸನ್ಸ್ಕ್ರೀನ್ ಆಕ್ವಾಜೆಲ್ SPF 50 ಆಗಿದ್ದು PA++++ ಫಾರ್ಮುಲೇಷನ್ ಆಗಿರುತ್ತೆ. ಇದು ಸೂಪರ್ ಲೈಟ್ ವೇಟ್, ಫ್ರೇಗ್ರೆನ್ಸ್ ಫ್ರೀ ಹಾಗೆ ಯಾವುದೇ ತರ ವೈಟ್ ಕಾಸ್ಟ್ ಬಿಡೋದಿಲ್ಲ. ಇದರಲ್ಲಿ ಹ್ಯಾಲುರೋನಿಕ್ ಆಸಿಡ್ ಹಾಗೆ ವೈಟಮಿನ್ ಇ ಇರೋದ್ರಿಂದ ಇದು ನೀಟಾಗಿ ಸನ್ ಡ್ಯಾಮೇಜ್ ನ ಫೈಟ್ ಮಾಡುತ್ತೆ. ಅದ್ರ ಜೊತೆಗೆ ನಿಮ್ಮ ಸ್ಕಿನ್ ಅನ್ನ ಸಾಫ್ಟ್ ಅಂಡ್ ಸಪಲ್ ಆಗಿ ಇಡುತ್ತೆ. ಇಲ್ಲಿ ನೋಡಿ, ಇವರ ಸನ್ಸ್ಕ್ರೀನ್ ಲ್ಯಾಬ್ ಟೆಸ್ಟ್ ಅಲ್ಲಿ ಅಪ್ರೂವ್ ಕೂಡ ಆಗಿದೆ. ನಿಮಗೂ ಕೂಡ ಈ ಪ್ರಾಡಕ್ಟ್ಸ್ ಇಷ್ಟ ಆಗಿದ್ರೆ ಈ ಪ್ರಾಡಕ್ಟ್ಸ್ ನ ನೀವು ಅಮೆಜಾನ್, ಫ್ಲಿಪ್ಕಾರ್ಟ್, ನೈಕಾ, ಪರ್ಪಲ್ ಹಾಗೆ ದ ಡರ್ಮಾಕೋ ವೆಬ್ಸೈಟ್ ಅಲ್ಲಿ ಪರ್ಚೇಸ್ ಮಾಡಬಹುದು. ಹಾಗೆ ಇವರ ವೆಬ್ಸೈಟ್ ಅಲ್ಲಿ ನನ್ನ ಕೂಪನ್ ಕೋಡ್ AMRUTH2024 ಯೂಸ್ ಮಾಡಿದ್ರೆ ನಿಮಗೆ 20% ಆಫ್ ಕೂಡ ಸಿಗುತ್ತೆ. ಅಷ್ಟೇ ಅಲ್ಲ, ದ ಡರ್ಮಾಕೋ ಅವರು ಪ್ರತಿ ವರ್ಷ ಯಂಗ್ ಸೈಂಟಿಸ್ಟ್ ಮುಖಾಂತರ 20,000ಕ್ಕಿಂತ ಹೆಚ್ಚು ಮಕ್ಕಳನ್ನ ಎಂಪವರ್ ಮಾಡ್ತಾ ಇದ್ದಾರೆ. ನೀವ್ ಮಾಡುವಂತ ಪ್ರತಿಯೊಂದು ಪರ್ಚೇಸ್ ಆರ್ಡರ್ ಕೂಡ ಒಂದು ಮಗುವಿಗೆ ಭೂಮಿ ಅನ್ನೋ ಫೌಂಡೇಶನ್ ಮುಖಾಂತರ ಲಿಂಕ್ ಆಗಿ ಆ ಮಗುನ ಎಜುಕೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹ್ಯಾಪಿ ಶಾಪಿಂಗ್. ಸೊ ಎಸ್, ಈಗ ಹುಕ್ ಸ್ಟೆಪ್ ಟ್ಯುಟೋರಿಯಲ್ ನೋಡ್ಕೊಳ್ಳೋಣ, ಮಾಡೇ ಬಿಡೋಣ. ಚಾಲೆಂಜಲ್ಲಿ ಗೆಲ್ಲೋಣ. ಚಾಲೆಂಜ್ ಗೆದ್ರೆ ಏನು ಸಿಗುತ್ತೆ ನನಗೆ? ಏನ್ ಬೇಕು ಹೇಳು, ನೀನ್ ಹೇಳು, ಈ ಸಲ ನಾನು ಕೊಡ್ತೀನಿ. ನಂಗೆ ತುಂಬ ದಿನದಿಂದ ಸಿಗದೆ ಇರೋದು ಬೇಕು. ಸರ್ ಏನು ಸರ್ ಅದಿ? ನಂಗೆ ತುಂಬ ದಿನದಿಂದ ಸಿಗದೆ ಇರೋದು ಬೇಕು. ಏನು? ಲ್ಯಾಟ್ರಿ. ಹೇಳು, ಏನ್ ಬೇಕು ಹೇಳು. ಕರೆಕ್ಟ್ ಆಗಿ ಮೆಟೀರಿಯಲಿಸ್ಟಿಕ್ ಏನಾದ್ರು ಕೇಳು. ಮೆಟೀರಿಯಲ್ಲೇ ನಾನು ಹೇಳಿದ್ದು, ನೀನೇನು ಅನ್ಕೊಂಡೆ? ಏನು? ಎಣ್ಣೆನಾ? ಅಲ್ಲ ಅದೆಲ್ಲ ಅಲ್ಲ. ತುಂಬ ದಿನದಿಂದ ಸಿಗದೆ ಇರೋದೇ ಬೇಕು ನನಗೆ. ಯಾವುದು? ಟೈಮ್. ನಿನ್ ಟೈಮ್. ಬಲೆ ಕಿಲಾಡಿ ಕಣಯ್ಯ. ನೀನೇನಕ್ಕೆ ತೂ ಅಂದೆ? ಬೇರೆ ನೋಡಿದ್ರಾ, ಡರ್ಟಿ ಮೈಂಡ್. ಅದೇ ಮೊನ್ನೆ
ಗಿಟ್ಟು ನೋಡ್ಬಿಟ್ಟ ಮಾಡ್ತಾ ಇದ್ದ ಸಾಕು ಇಷ್ಟೇ. ಮರೆದೇ ಹೋಗುತ್ತೆ, ಕಲೀಲೇಬೇಕು ಮೊನ್ನೆ. ನೋಡು 1 ಮತ್ತೆ ಇಲ್ಲಿ ಬರಬೇಕು, ಮತ್ತೆ 1 1 2 1 2 3 ನೋಡು ಕ್ಲಾಪ್ ಮಾಡ್ತಾ ಇದೆ ಅದು. ಕೈ ಹೆಂಗೆ? ಫಸ್ಟ್ ಕಾಲ್ ಕಲ್ತಿದ್ದೀನಿ, ಸುಮ್ಮನೆ ಮಗನೆ, ಆಮೇಲೆ ಕೈ. ಇವನೇನೋ ಬೇರೆ ಥರ ಮಾಡ್ತಾನಲ್ಲ ಕಂದ. ಹಾಂ ಅದೇ ಅದೇ ಹಾಂ ಹೇಳ್ಕೊಟ್ಟಿದ್ದೆ ಬೇರೆ, ಮಾಡ್ತಾ ಇರೋದೇ ಬೇರೆ ಪುಟ್ಟ. ಯಾವನೇ ಅವನು? ಹಾಂ ಕ್ಲೋಸ್ಡ್. ಯಾ ಹಾಂ 1 2 3 7 8 ಹಾಕಿಲ್ಲ, ನೀಟಾಗಿ ಹೇಳ್ಕೊಟ್ಟ. ನಾನು ಬರೀ ಕೈ ಮಾಡ್ತೀನಿ, ನೀನು ಕಾಲ್ ಮಾಡ್ಬೋದು, ಇಬ್ರು ಶೇರ್ ಮಾಡ್ಕೊಂಬಿಡೋಣ. ನೀನು ಕಾಲ್ ಮಾಡ್ತಾರೋ ನಾನು ಇಲ್ಲಿ ನಿಂತ್ಕೊಂಡು ಹಿಂಗೆ ಅಂತ ನೋಡೋಣ. ಇರಿ ಕಷ್ಟಿಂದ ಅದೇ ಬೈಕ್ ಅಂತಾರೆ. ನಮ್ಮಪ್ಪ ಅಮ್ಮ ಇವಾಗ ಮಾಡ್ತಾರೆ, ಯಾವಾಗ ಮಾಡ್ತಾರೆ ಅಂತ ಕಾಯ್ತಾ ಇದೆ. ಇದೇ ಬರ್ತಾರಲ್ಲ ಮಗ, 1 ಕೋಟ್ 2 ಕೋಟ್ ಬರ್ತದೆ, 3 ಕೋಟ್ ಬರ್ತಿಲ್ಲ. ಮಾಡ್ತಾ ಇರೋದು ಹೆಂಗಿದೆ ಅಂದ್ರೆ ಇದು One, two, three. 1 2 3 1 2 ನನಗೂ ಸಂಬಂಧ ಇಲ್ಲ ಅನ್ನೋದ್ರ ಕೂರಿಲ್ಲ. ಸೊ ಸುಮ್ಮನೆ ಲ್ಯಾಗ್ ಮಾಡೋದು ಬೇಡ. ತೋಬಾ ನೈ ಓಬಾ ತೋಬಾ ಆಗಿಲ್ಲ ನಮ್ಮ ಕೈಲಿ. ಸೊ ಆ್ಯಕ್ಚುಲಿ ಯಾವುದೇ ಏನಿತ್ತು ಅಯ್ಯೋ ದೇವ್ರೆ, ಯಾವ ಇಲ್ಲ ಎಂಥದ್ದು ಇಲ್ಲ. ಆ್ಯಕ್ಚುಲಿ ನಿಂಗೆ ಇನ್ನೊಂದು ವಿಷಯ ಗೊತ್ತಾ, ಒಂದೇ ಕಾಸ್ಟ್ಯೂಮಲ್ಲಿ 2 ವ್ಲಾಗ್ ಮಾಡಿಬಿಟ್ವಿ ನಾವು, ಗೊತ್ತಿಲ್ಲದರನೇ. ಅಯ್ಯೋ ದೇವ್ರೆ, ಸುಮ್ಮನೆ ನಮ್ಮ ರಾಜಣ್ಣನ ಒಂದು ಸ್ಟೆಪ್ ಮಾಡೋಣ ಬಾ. ತಯ್ಯಾರೆ ತಯ್ಯ ಏನೆಂದು ಹೇಳಲಯ್ಯ ಅಂದ ಚಂದವ ತಯ್ಯಾರೆ ತೈ. ಸಾಕಾ? ಇವಳಿಗೂ ಇಷ್ಟ ಆಗಿಲ್ಲ ಅನ್ಸುತ್ತೆ, ಸಾಕು ಅಂತ ಇದ್ದಾಳೆ. ಓಕೆ ಮೇಡಮ್, ಇನ್ನು ಮಾಡಲ್ಲ, ಮುಗಿಸ್ತೀವಿ ಇಲ್ಲಿಗೆ, ಓಕೆನಾ? ಸೊ ಇದು ಸುಮ್ಮನೆ ಒಂದು ಫನ್. ನೀನೊಂದ್ಸಲ ಟ್ರೈ ಮಾಡ್ತೀಯ? ತೋಬಾ ಹಾಡು ಹಾಕ್ತೀನಿ, ಟ್ರೈ ಮಾಡೋಣ ಬಾ. ಕೇಳೋಣ ಬಾ ಬರೀ.
ಸೊ ಎಸ್ ಇಟ್ ವಾಸ್ ಅ ಸ್ಮಾಲ್ ಫನ್ ಬ್ಲಾಗ್. ಮಜಾ ಮಾಡಿದ್ವಿ. ನೀವು ಒಂದು ಸ್ವಲ್ಪನಾದರೂ ನಾಕಿದ್ದೀರಾ ಅಂತ ಅನ್ಕೋತೀವಿ. ಸೊ ಥ್ಯಾಂಕ್ ಯು. ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಲವ್ ಯು ಆಲ್. ತಲೆ ಕಟ್ಟಾಯ್ತು.